ಗೈಸ್ ಫ್ರೀ ಫೈರಲ್ಲಿ ನಂಬರ್ 1 ಪ್ಲೇಯರ್ ಅಂತ ಬಂದರೆ ಎಲ್ಲರ ಬಯಲು ಬರೋದೊಂದೇ ರಾಜ್‌ಸ್ಟಾರ್. ನಮ್ಮ ಕರ್ನಾಟಕದಲ್ಲಿ ರಾಜ್‌ಸ್ಟಾರ್ಗೆ ಟಕ್ಕರ್ ಕೊಡುವಂಥ ಪ್ಲೇಯರ್ಸ್ ಇದೆ ಅಂದರೆ ನೀವು ನಂಬ್ತೀರಾ? ನಂಬಕ್ಕಾಗಲ್ಲಲ್ವಾ? ಅದಕ್ಕೆ ಅಂತಲೇ ನಾನು ಒಂದು ಟೂರ್ನಿಮೆಂಟ್ ಥರ ಒಂದು ಆಟ ಆಡಿಸ್ತಾ ಇದ್ದೀನಿ. ಅದರಲ್ಲಿ ಯಾರು ಗೆಲ್ತಾರೆ, ಕರ್ನಾಟಕದಲ್ಲಿ ರಾಜ್‌ಸ್ಟಾರ್ನ ಹೊಡೆಯುವಂಥವ್ರು ಯಾರಾದರೂ ಇದ್ದಾರಾ, ರಾಜ್‌ಸ್ಟಾರ್ನ ಹೊಡಿಬೋದಾ, ಅವ್ರಿಗೆ ಟಕ್ಕರ್ ಆದರೂ ಕೊಡ್ತಾರಾ ಅಂತ ನೋಡೋಣ. ಹಾಗಿದ್ರೆ ಕರ್ನಾಟಕ ನಂಬರ್ 1 ಪ್ಲೇಯರ್ ಗೇಮ್ ಪ್ಲೇ ಹೇಗಿರುತ್ತೆ ಅದನ್ನೆಲ್ಲ ನೋಡೋಣ ಗೈಸ್. ಇದೇ ಫೈನಲ್ ಅಲ್ಲ, ನೀವು ಕೂಡ ಇದರಲ್ಲಿ ಭಾಗವಹಿಸ್ಬೋದು. ಇದರಲ್ಲಿ ಹೇಗೆ ಭಾಗವಹಿಸೋದು ಅಂತ ನಾನು ಲಾಸ್ಟಿಗೆ ತಿಳಿಸ್ಕೊಡ್ತೀನಿ ಗೈಸ್. ಅದಕ್ಕೆ ನೀವು ಸೇರ್ಕೋಬೇಕಂದ್ರೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಇಷ್ಟು ಮೇಲೂ ಟೈಮ್ ವೇಸ್ಟ್ ಮಾಡೋದು ಬೇಡ ಗೈಸ್, ಬನ್ನಿ ಲೆಟ್ ಸ್ಟಾರ್ಟ್. ಜೈ ರಾಜ್‌ಸ್ಟಾರ್. ಗೈಸ್ ಫಸ್ಟ್ ಮ್ಯಾಚ್ ಬಂದುಬಿಟ್ಟು ಮಾರ್ಕೋ ವರ್ಸಸ್ KA15 ಗೇಮರ್ ನಡೆಯುತ್ತೆ. ಯಾರು ಗೆಲ್ತಾರೆ, ಯಾರು ಯಾವ ಥರ ಹೊಡಿತಾರೆ ಅಂತ ನೋಡೋಣ ಬನ್ನಿ ಗೈಸ್. ಒಂದು ಕಡೆ ಮಾರ್ಕೋ ಮತ್ತು ಇನ್ನೊಂದು ಕಡೆ KA15 ಗೇಮರ್ ಗೈಸ್. ನೋಡೋಣ ಯಾರು ಗೆಲ್ತಾರೆ. ಹೇಳೋಕ್ಕಿಂತ ಮುಂಚೆ ಹೋಗ್ಬಿಟ್ರು ಮಾರ್ಕೋ ಇಲ್ಲಿ ಗೈಸ್. ಏನಪ್ಪ ಅಂದರೆ ಇಲ್ಲಿ ರೆಕಾರ್ಡ್ ಆಗಿರಲಿಲ್ಲ, ಅದಕ್ಕೆ ಅವ್ರ ಕಡೆಯಿಂದನೇ ರೆಕಾರ್ಡ್ ಹಾಕ್ಸ್ಕೊಂಡಿನಿ ಗೈಸ್. 2 ಮ್ಯಾಚಸ್ ಮಾತ್ರ ಈ ಥರ ಆಗಿರೋದು, ಮತ್ತು ಉಳಿದವೆಲ್ಲ ಕರೆಕ್ಟಾಗಿ ಹಾಕಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಒಂದು ಸ್ವಲ್ಪ ಆ ಕಡೆಯಿಂದ ಮಾತ್ರ ಆಡಿರೋದೆಲ್ಲ ರೆಕಾರ್ಡ್ ಆಗಿಲ್ಲ, ಈ ಕಡೆಯಿಂದ ಮಾತ್ರ ಹೆಂಗೆ ಹೊಡಿತಾರೆ ನೋಡಿ. ಮಾರ್ಕೋ ಉತ್ತಮವಾದ ಹೊಡಿತ ಗೈಸ್. ಈ ಮಾರ್ಕೋ ಹೊಡೆ ಒಂದೊಂದು ಏಟು ಮುತ್ತು ಕೊಟ್ಟಂಗೆ ಇರುತ್ತೆ ಗೈಸ್. ಮುತ್ತು ನೋಡ್ಕೋಬೇಕು, ಹಂಗೆ ಹೊಡೆಯೋದು ನೋಡಿ ಹೆಂಗೆ ಹೊಡಿತಾರೆ ಹೋಗ್ತಿ ಗೈಸ್. ಈ ಹಬ್ಬ ಮಾತ್ರ ಗೇಮ್ ಪ್ಲೇಲಿ ಸೈಕೋ ಗೈಸ್ ಒಂಥರ ಗೈಸ್. ಫಸ್ಟ್ ಮ್ಯಾಚ್ ಈ ಥರ ಇದೆ, ನೆಕ್ಸ್ಟ್ ಮ್ಯಾಚ್ ಎಲ್ಲ ಯಾವ ಥರ ಇರುತ್ತೆ ಅನ್ನೋದನ್ನ ಮತ್ತೊಂದು ಹೊಡ್ತಾ ಗೈಸು ಗೈಸ್. ಈ ವ್ಯಕ್ತಿ ಹೊಡಿತಿದ್ರೆ ಸುಮ್ಮನೆ ನೋಡ್ಕೊಂತ ಕುಂತಿರೋ ಗೈಸ್. ಯಾರಿಗೆ ಚಾನ್ಸ್ ಇಲ್ಲ, ಸುಮ್ಮನೆ ಹೊಡಿತಾನೆ ಇದ್ದಾರೆ ಒಂದು ಕಡೆಯಿಂದಾನು. ಇದನ್ನೊಂದು ಗೈಸ್, ಇದು ಲಾಸ್ಟ್ ರೌಂಡ್. ಇದನ್ನೊಂದು ಹೊಡೆದ್ಬಿಟ್ರೆ ಮುಗಿದೇ ಹೋಯ್ತು ಗೈಸ್. ಮಾರ್ಕೋ ಇಲ್ಲಿ ಒಂದು ಸೈಡಲ್ಲಿ ವಿನ್ ಆಗಿಬಿಡ್ತಾರೆ. ಹೊಡೆದಾಗ್ಬಿಟ್ರೆ ಗೈಸ್, ಮುಗಿದೇ ಹೋಯ್ತು ಮ್ಯಾಚ್ ಗೈಸ್. ಇನ್ನೊಂದು ಕಡೆ ರೆಡಿ ಆಗಿರೋದು ಹಿಂದೂ ವರ್ಸಸ್ SK ನರ ಅಂತ ಗೈಸ್. ಈ ಕಡೆ ಹಿಂದೂ ಮಾತ್ರ ಒಳ್ಳೆ ಮೂಮೆಂಟಲ್ಲಿದ್ದಾರೆ ಮಾತ್ರ. ಕೊಟ್ಟ ಗೈಸ್ ಹಿಂದೂ ಒಳ್ಳೆ ಸೈಕಾಗಿಬಿಟ್ಟು ಮಾತ್ರ ಶಾರ್ಟು ಗೈಸ್. ಈ ಮ್ಯಾಚಲ್ಲಿ ಕಾಂಪಿಟೇಷನ್ ಮಾತ್ರ ಸೈಕಾಗಿ ಐತೆ. ಕಾಂಪಿಟೇಷನ್ ಮಾತ್ರ ಹೇಳಂಗಿಲ್ಲ. ಆ ಕಡೆ SK ನರ ಅಂತ ಕೂಡ ಒಂದೇ ಥರ ಹೊಡಿತಾರೆ, ಇಬ್ಬರು ಒಂದೇ ಆ ಥರ ಹೊಡಿತಾರೆ. ನೋಡೋಣ ಗೈಸ್ ಯಾರ್ಯಾರು ಹೆಂಗೆ ಹೊಡಿತಾರೆ ಅಂತ ಗೈಸ್. ಈ ಕಡೆ ಹಿಂದೂ M10 ಪ್ಲೇಯರ್. M10ಗೂ ಏನು ಹೇಳೋಷ್ಕೆ ಹೋಗ್ಬಿಟ್ರು ಗೈಸ್. M10ಗೂ ಇವ್ರಿಗೂ ಒಂಥರ ಅದು ಬಂಧ ಹೆಂಗೈತಲ್ಲ, ಅದು ಆ ಬಂಧನ ಯಾರು ಬಿಡ್ಸೋಕ್ಕಾಗಲ್ಲ ಗೈಸ್. ಕೈಯಲ್ಲಿ M10 ಇದ್ದರೆ 1v4 ಕೂಡ ಕ್ಲಾಸ್ ಮಾಡಿಬಿಡ್ತಾರೆ ಹಿಂದೂ. ಇಲ್ಲಿ ಮತ್ತೊಂದು ತಗೋಬಿಡ್ರಿ, ಹಿಡ್ಕೊಬಿಡ್ರಿ ಹೊಡ್ತಾನೆ ಗೈಸ್. ಈ ವ್ಯಕ್ತಿ ಹಿಂದೂ ಮಾತ್ರ ಸಖತ ಹೊಡಿತಾರೆ. ಇವಾಗ ಇವ್ರು ಗೆದ್ದರು ಅಂದರೆ ನೆಕ್ಸ್ಟ್ ಮಾರ್ಕೋ ವರ್ಸಸ್ ಹಿಂದೂ ಸೈಕ್ ಆಗುತ್ತೆ. ಆಮೇಲೆ ಇನ್ನೂ 4 ಪ್ಲೇಯರ್ಸ್ ಅಲ್ಲಿ ರೆಡಿ ಇದ್ದಾರೆ ಆಲ್ರೆಡಿ. ಮತ್ತೊಂದು ಗೈಸ್ ಹೊಡ್ತಾ ಮಾತ್ರ ಸಖತ ಹೊಡಿತವ್ರೆ ಗೈಸ್. ಇನ್ನೂ ಮ್ಯಾಚಸ್ಗಳು ಮುಗಿದಿಲ್ಲ, ಇನ್ನೂ ತುಂಬ ಮ್ಯಾಚ್ಗಳಿದ್ದಾವೆ. ಅಲ್ಲಿವರೆಗೂ ನೋಡ್ಕೊಂಡ್ರೆ ಈಗ ಸದ್ಯಕ್ಕೆ ಹಿಂದೂ M10 ಹಿಂದೂ ಹೊಡ್ತಾ ನೋಡ್ರಿ ಸಾಕು. ಇದಕ್ಕೆ ಹಿಂಗಂದ್ರೆ ಇನ್ನು ನೆಕ್ಸ್ಟ್ ಎಲ್ಲ ಸಾಕಾಗಿರ್ತವೆ. ಗೆದ್ದಾಯ್ತು ಹಿಂದೂ ಒಂದು ಸೈಡಲ್ಲಿ ಗೈಸ್. ಇಲ್ಲಿ ಈ ಕಡೆ ಥರ್ಡ್ ಮ್ಯಾಚಲ್ಲಿ ಪಚ್ಚಾ 777 ವರ್ಸಸ್ NRK ಗೇಮರ್ ಗೈಸ್. ಈ ಮ್ಯಾಚ್ ಮಾತ್ರ ಸಖತ್ತಾಗಿರುತ್ತೆ. ಇಬ್ಬರು ಅದೇ ಥರ ಕಾಂಪಿಟೇಷನ್ ಕೊಡ್ತಾರೆ. ನೋಡೋಣ ಯಾರ್ಯಾರು ಹೆಂಗೆ ಹೊಡಿತಾರೆ ಅಂತ ಗೈಸ್. ಇಲ್ಲಿವರೆಗೂ ಟ್ರೈಲರ್ ಇರುತ್ತೆ, ಇನ್ಮೇಲೆ ಪಿಕ್ಚರ್ ಸ್ಟಾರ್ಟ್ ಆಗ್ತಾಯಿದೆ. ಈ ಕಡೆ ಪಚ್ಚಾ, ಒಂದು ಕಡೆ NRK ಗೇಮರ್. 2 ಪ್ಲೇಯರ್ಸ್ ಕೂಡ ಹಂಗೆ ಹೊಡಿತಾರೆ. ನೋಡೋಣ ಯಾರ್ಯಾರು ಹೆಂಗೆ ಹೊಡಿತಾರೆ ಅಂತ ಬನ್ನಿ ಗೈಸ್. ಒಂದು ಕಡೆ NRK ಗೇಮರ್, ಇನ್ನೊಂದು ಕಡೆ ಪಚ್ಚಾ 777 ನಮ್ಮ ಶಿಷ್ಯ ಅಂದರೆ ಕೇಳ್ತಾರೆ ಹೆಂಗೆ ಗೈಸ್. ನನ್ನ ಶಿಷ್ಯ ಗೊತ್ತಲ್ಲ, ಮೊದಲೇ ನಮ್ಮದು ಇವರೆಲ್ಲ ಒಂದೇ ಸ್ಕ್ವಾಡ್ ಗೈಸ್. ನಮ್ಮ ಸ್ಕ್ವಾಡನ್ನು ನೋಡ್ರಿ ಹೆಂಗೆ ಹೊಡಿತಾರೆ ಅಂತ. ಹೇಳಿಲ್ವಾ ನಮ್ಮ ಶಿಷ್ಯ ಗೈಸ್. ನಮ್ಮ ಶಿಷ್ಯ ನಮ್ಮ ನಂಬಿಕೆ ಉಳಿಸ್ಕೊಂಡಂಗೆ ಮತ್ತೆ ಯಾರು ನಂಬಿಕೆ ಉಳಿಸ್ಕೊಂತಾನೆ ಗೈಸ್. ನೋಡ್ತಾ ಸೆಕೆಂಡ್ ರೌಂಡ್ ಕೂಡ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾನು ಕೂತ್ಕೊಂಡೆಲ್ಲ ಹೊಡೆಯೋ ಯತ್ನ NRK ಗೇಮರ್ ಕಡೆಯಿಂದ. ನಮ್ಮ ಶಿಷ್ಯ ಮಲ್ಕೊಂಡೇ ಹೊಡೆದ್ಬಿಟ್ಟ ಗೈಸ್. ನಮ್ಮ ಶಿಷ್ಯ ನೀವು ಕೂತ್ಕೊಂಡು ಹೊಡೆದ್ರೆ ನಾವು ಮಲ್ಕೊಂಡು ಹೊಡಿತೀನಿ ಅಂದರೆ ನಮ್ಮ ಶಿಷ್ಯ ಗೈಸ್. ಇವಾಗ ನೆಕ್ಸ್ಟು ಥರ್ಡ್ ರೌಂಡು. ಇದನ್ನು ನಮ್ಮ ಶಿಷ್ಯನೇ ಹೊಡೆದ ಗೈಸ್. ಪಕ್ಕ ಈ ಥರ ಹೊಡಿತಾ ಇದ್ದರೆ ನೋಡಿ ಹೇಳೋಷ್ಗೆ ಹೊಡ್ಬಿಟ್ಟ ಗೈಸ್. OP ಶಾಟ್ ಮಾತ್ರ. ಇವನ್ ಗೇಮ್ ಪ್ಲೇ ಬಗ್ಗೆ ಮಾತ್ರ ಹೇಳಂಗೆ ಇಲ್ಲ ಬಿಡ್ರಿ ಗೈಸ್. ಇವಾಗ ಫೋರ್ತ್ ರೌಂಡು. ಇವಾಗಾದರೂ NRK ಗೇಮರ್ ಹೊಡಿತಾರ, ಮತ್ತೆ ನಮ್ಮ ಶಿಷ್ಯನೇ ಹೊಡಿತಾನೆ ಅಂದ್ರೆ ನಾವು ಹೊಡೆಯೋ NRK ಗೇಮರ್ ಇವಾಗಲಾದರೂ ನಮ್ಮ ಶಿಷ್ಯ ಏನು ಮಾಡ್ತಾರೆ ಗೈಸ್, ಹೊಡೆದೇ ಬಿಟ್ಟ ಮತ್ತೆ ಗೈಸ್. 4-0 ಆಗಿದೆ ಗೈಸ್. ಡ್ಯಾಮೇಜ್ ಕೊಟ್ಟಿದ್ದಾರೆ, ಹೊಡಿತಾರೆ ಇವಾಗಲಾದ್ರು NRK ಗೇಮರ್ ಅಂತ. ನೋಡೋಣ ನಮ್ಮ ಶಿಷ್ಯ ಬಿಟ್ಟು ಕೊಡೋ ಮಾತೇ ಇಲ್ಲ. 0-7 ಹೊಡೆದ ಗೈಸ್. ನೋಡ್ರಿ ಬೇಕಂದ್ರೆ ನೀವು. ಪಚ್ಚ ಅವರು ಡ್ಯಾಮೇಜಲ್ಲಿದ್ದಾರೆ. ಇವಾಗ ಹೊಡೆದೇ ಬಿಟ್ಟ ಗೈಸ್. ನಮ್ಮ ಶಿಷ್ಯ ಮೇಲಿನ ಮೇಲೆ ಹೊಡೆದೇ ಬಿಟ್ಟ ಗೈಸ್ ಮತ್ತೊಂದು ಗೈಸ್. ಇವಾಗ 7th ರೌಂಡು ಲಾಸ್ಟ್ ರೌಂಡ್ವರೆಗೂ ಬಂದಿದೆ. ಇವಾಗಾದರೂ ಹೊಡಿತಾರೆ NRK ಗೇಮರ್, ಡೌಟೇ ಇಲ್ಲ ಗೈಸ್. ಮತ್ತೆ ಇಲ್ಲಿ ಪಚ್ಚಾನೇ ಹೊಡೆಯೋದು ನನಗನ್ಸಿದ ಪ್ರಕಾರ ಹೊಡೆದೇ ಬಿಟ್ಟ ಗೈಸ್. ಮ್ಯಾಚ್ ಮುಗ್ದೇ ಹೋಯ್ತು ಗೈಸ್. ಇದು ಲಾಸ್ಟ್ ಮ್ಯಾಚ್ SK ರುಮನ್ ವರ್ಸಸ್ ಬ್ಲ್ಯಾಕ್ಔಟ್ ಗೈಸ್. 2 ಪ್ಲೇಯರ್ಗಳು ಮಾತ್ರ ಹಂಗೆ ಹೊಡಿತಾರೆ. 2 ಪ್ಲೇಯರ್ಗಳ ಬಗ್ಗೆ ಮಾತಾಡೋಂಗೆ ಇಲ್ಲ. ಈ ಕಡೆ SK ರುಮನ್ ಮತ್ತು ಆ ಕಡೆ ಬ್ಲ್ಯಾಕ್ಔಟು. ನೋಡೋಣ ಗೈಸ್ ಯಾರ್ಯಾರು ಹೆಂಗೆ ಹೊಡಿತಾರೆ ಅಂತ ಗೈಸ್. 2 ಪ್ಲೇಯರ್ ಕೂಡ ಸಾಕಾದಾಗ ಆಡ್ತಾರೆ. ಈ ಕಡೆ ಬ್ಲ್ಯಾಕ್ಔಟ್ ಬರೀ M10 ಹೊಡಿತೀನಿ ಅಂತ ಬಂದಿದ್ದಾರೆ. ಹೊಡಿತಾರೆಲ್ಲ ಹೊಡೆದೇ ಬಿಟ್ರು ಗೈಸ್ ಬ್ಲ್ಯಾಕ್ಔಟ್ ಕಡೆ. ಫಸ್ಟ್ ರೌಂಡ್ನ ಹೊಡ್ಕೊಬಿಟ್ರು ಬ್ಲ್ಯಾಕ್ಔಟು ಗೈಸ್. ಇಲ್ಲಿವರೆಗೂ ಡೆಸರ್ಟಿನ್ ಸೌಂಡ್ ಇದ್ದಿಲ್ಲ, ಇವಾಗ ಕೇಳಿಸ್ತಾ ಇತ್ತು ಡೆಸರ್ಟಿನ್ ಸೌಂಡು ಅನ್ನೋ ಬ್ಲ್ಯಾಕ್ಔಟ್ ಸೆಕೆಂಡ್ ರೌಂಡ್ ಕೂಡ ಹೊಡ್ಕೊಂಬಿಟ್ರು ಗೈಸ್. ಇವಾಗ ಥರ್ಡ್ ರೌಂಡು ಯಾರು ಹೊಡಿತಾರೆ? SK ರುಮನ್ ಒಳ್ಳೆ ಮೂಮೆಂಟಲ್ಲಿದ್ದಾರೆ ಗೈಸ್. ಮತ್ತು 2 ಪ್ಲೇಯರ್ಸ್ ಕೂಡ ಒಳ್ಳೆ ಮೂಮೆಂಟಲ್ಲಿದ್ದಾರೆ. ಯಾರು ಹೊಡಿತಾರೆ? ಇಬ್ಬರು ಕೂಡ ಜಂಪ್ ಶಾಟ್ ಪ್ಲೇಯರ್ಸೇ.
ಗೈಸ್ ಎಸ್ ಕೆ ಮಂದಿ ಹೊಡಿಬೋದ ಈ ಮ್ಯಾಚಲ್ಲಿ ಹೊಡೆದೇ ಬಿಟ್ಟ ಗೈಸ್ ಮಾತ್ರ ಸಾಕಾಗಿತ್ತು ಶಾರ್ಟ್ ಮಾತ್ರ. ಗೈಸ್ ಇವಾಗ ಟೇಬಲ್ ಬಂದು 1 ಮತ್ತು 2 ಆಗಿದೆ. ಯಾರು ಹೊಡಿತಾರೆ ಮತ್ತೆ ಎಸ್ ಕೆ ರುಮನವರು ಕಂಬ್ಯಾಕ್ ಮಾಡ್ತಾರೆ. ಬ್ಲ್ಯಾಕ್ ಔಟ್ ಅವರು ಮತ್ತೆ ಲೀಡ್ ಹೋಗ್ತಾರೆ ನೋಡೋಣ ಗೈಸ್. ಬ್ಲ್ಯಾಕ್ ಔಟ್ ಅವರು ಹೊಡೆದ ಬಿಟ್ರು ಗೈಸ್. ಓಪಿ ಶಾರ್ಟ್ ಮಾತ್ರ ಗೈಸ್. ಇವಾಗ ಎಸ್ ಕೆ ಮಂದಿ ಅವರು ಈ ಸೈಡ್ ಬಂದರು ಹೊಡೆದ್ರು ಹೋದ್ರು ಗೈಸ್. ನಾನು ಅನಿಸಿದ ಪ್ರಕಾರ ಕಂಬ್ಯಾಕ್ ಮಾಡ್ತಾ ಇದ್ದಾರೆ ಎಸ್ ಕೆ ಮಂದಿ ಅವರು. ಮತ್ತೆ ಇವಾಗ ಮತ್ತೆ ಹೊಡಿತಾರೆ ಗೈಸ್. ನೋಡೋಣ ಬ್ಲ್ಯಾಕ್ ಔಟ್ ಅವ್ರು ಹೊಡಿತಾರೆ. ಇದು ಎಸ್ ಕೆ ಮಂದಿ ಗೈಸ್ ಹೊಡೆದ ಬಿಟ್ಟ ಗೈಸ್. ಏನು ಶಾರ್ಟ್ ಗುರು ಇದು ಗೈಸ್. ಎಸ್ ಕೆ ಮಂದಿಯವರು ಡೌನ್ ಫಾಲಿಂದ ಹೋಗ್ತಾರೆ ಇವಾಗ ಮತ್ತೆ ಮೇಲ್ಗಡೆ ಟಾಪಲ್ಲಿ ಹೋಗ್ತಾರೆ. ಬಿಡಲ್ಲ ಗೈಸ್, ಬ್ಲ್ಯಾಕ್ ಔಟ್ ಬಿಡಲ್ಲ ಅಂತ ಇದ್ದಾರೆ. ದೇವರಣೆಗೂ ಬಿಡ್ತಾನೆ ಇಲ್ಲ ಗೈಸ್ ಬ್ಲ್ಯಾಕ್ ಔಟ್ ಲೀಡ್ಗೆ ಹೋಗೋಕ್ಕೆ. ಬ್ಲ್ಯಾಕ್ ಔಟೇ ಮತ್ತೆ ಲೀಡಲ್ಲಿ ಗೈಸ್ ಇವಾಗ. ಗೈಸ್ ಮತ್ತೆ ಎಸ್ ಕೆ ರುಮನವ್ರು ಹೊಡೆದು ಮತ್ತೆ ಟೈ ಮಾಡ್ಕೊಂತಾರೆ. ನೋಡೋಣ ಗೈಸ್ ಹೊಡಿತಾರೆ ಇವಾಗ ಗೊತ್ತಿಲ್ಲ. ಬ್ಲ್ಯಾಕ್ ಔಟ್ ಬಂದ್ರೆ ಸಾಕು ಗೈಸ್. ಏನು ಗೈಸ್ ಬ್ಲ್ಯಾಕ್ ಔಟ್ ಹೇಳೋಕ್ಕಿಂತ ಮುಂಚೆನೇ ಹೊಡಿತಾವ್ರೆ ಗೈಸ್. ಎಸ್ ಕೆ ರುಮನ್ ಇವಾಗಾದ್ರೂ ಕಂಬ್ಯಾಕ್ ಮಾಡ್ತಾರಾ ಇಲ್ಲ ಅಥವಾ ಬ್ಲ್ಯಾಕ್ ಔಟೇ ಮತ್ತೆ ಹೊಡಿತಾರ ಗೊತ್ತಿಲ್ಲ. ಯಾರು ಹೊಡಿತಾರೆ ಅಂತ. ಬ್ಲ್ಯಾಕ್ ಔಟ್ ಮತ್ತೆ ಹೊಡಿಬೋದು ಅನಿಸುತ್ತೆ ಗೈಸ್. ಹೊಡಿತಾರೆ ಇವಾಗ. ಎಸ್ ಕೆ ಮಂದಿ ಕೂಡ ಮೂವ್ಮೆಂಟ್ ಮಾತ್ರ ಸಖತ್ತಾಗೈತೆ. ಯಾರಿಗೂ ಸಿಗ್ತಾ ಇಲ್ಲ, ಕೈಗೆ ಸಿಗ್ತಾ ಇಲ್ಲ ಗೈಸ್. ಹೊಡೆದೇ ಬಿಟ್ರು ಮತ್ತೆ ಬ್ಲ್ಯಾಕ್ ಔಟು ಗೈಸ್. ಇನ್ನೊಂದು ಹೊಡೆದ್ರೆ ಸಾಕು ಬ್ಲ್ಯಾಕ್ ಔಟ್ ಅವರು ಗೆದ್ದು ಬಿಡ್ತಾರೆ ಈ ಮ್ಯಾಚ್ನ. ಲಾಸ್ಟ್ ಝೋನಲ್ಲಿದ್ದಾರೆ ಗೈಸ್. ಓಕೆ ಫಿಸ್ಟ್ ಫೈಟ್ ಎಲ್ಲ ನಡೀತಾ ಇದೆ ಗೈಸ್. ಬಿಟ್ಕೊಡಲ್ಲ ಗೈಸ್. ಎಸ್ ಕೆ ಮಂದಿ ಮತ್ತೆ ಹೊಡೆದು ಬಿಟ್ರು. ಇವಾಗಲಾದರೂ ಹೊಡೆದು ಬ್ಲ್ಯಾಕ್ ಔಟ್ ಅವರು ಮ್ಯಾಚ್ ಮುಗಿಸ್ಕೊಂಡು ಮ್ಯಾಚ್ ವಿನ್ ಹಾಕೊಂಡು ಮನೆ ಹೋಗ್ತಾರಾ ಇಲ್ವಾ ಇಲ್ಲ ನೆಕ್ಸ್ಟ್ ಅಂತಕ್ಕೆ ಹೋಗುತ್ತಾ ನೋಡಬೇಕು ಗೈಸ್ ಏನಾಗುತ್ತೆ ಅಂತ. ಬ್ಲ್ಯಾಕ್ ಔಟ್ ಮತ್ತೆ ಎಸ್ ಕೆ ಮಂದಿ ಗೈಸ್ ಕಂಬ್ಯಾಕ್ ಮಾಡ್ತಾ ಇರೋದು ಇಲ್ಲಿ ಗೈಸ್. ಎಸ್ ಕೆ ಮಂದಿ ಇದನ್ನೊಂದು ಹೊಡೆದ್ಬಿಟ್ರೆ ನೆಕ್ಸ್ಟ್ ಹೊಡೆಯೋದಲ್ಲ, ಏನು ದೊಡ್ಡದಾಗಲ್ಲ ಗೈಸ್. ಯಾರು ಹೊಡಿತಾರೆ ಹೊಡೆದೇ ಬಿಟ್ರೆ ಗೈಸ್ ಬ್ಲ್ಯಾಕ್ ಔಟ್ ಅವರು ಮ್ಯಾಚ್ ಮುಗಿಸ್ಕೊಂಡ್ಬಿಟ್ರು ಗೈಸ್. ಇನ್ನು ನೆಕ್ಸ್ಟ್ ಸೆಮೀಸ್ ಎಲ್ಲ ಇರುತ್ತೆ ಗೈಸ್, ಅಲ್ಲಿವರೆಗೂ ವೇಟ್ ಮಾಡಿ ಗೈಸ್. ಈ ನಾರ್ಮಲ್ ಮ್ಯಾಚಸ್ ಈ ಥರ ಇತ್ತು ಅಂದರೆ ಗೈಸ್ ಇನ್ನು ಸೆಮೀಸ್ ಎಲ್ಲ ಇರುತ್ತೆ ಗೈಸ್. ನೀವು ಭಾಗವಹಿಸ್ಬೋದು. ಈ ಕೆಳಗಡೆ ನಂಬರ್ ಹಾಕಿದ್ದೀನಿ, ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಹಾಕಿ. ನಾನು ನಿಮ್ಮನ್ನು ಕೂಡ ಸೇರಿಸ್ಕೊತೀನಿ ಗೈಸ್ ಗ್ರೂಪಲ್ಲಿ. ನಾನು ಗ್ರೂಪಲ್ಲೆಲ್ಲ ಹೇಳ್ತೀನಿ ಗೈಸ್. ಓಕೆನಾ? ಬಾಯ್ ಗೈಸ್, ಟೇಕ್ ಕೇರ್.